ನನಗೀಗ 80ರ ಹರೆಯ. ಹುಟ್ಟೂರು ಸುರಪುರ ತಾಲೂಕಿನ ಯಮನೂರು. ಮತ್ತು ವಿದ್ಯಾಭ್ಯಾಸ ನಮ್ಮ ಕಾಕ ದೇವೇಂದ್ರಪ್ಪ ಮಾಸ್ತರ್ ಅವರು ಎಲ್ಲೆಲ್ಲಿ ವರ್ಗವಾಯಿತು ಅಲ್ಲಲ್ಲಿ ನನ್ನ ಶಿಕ್ಷಣ ದೊರೆತು. ಶಹಾಬಾದಿನಲ್ಲಿ ಮೋಸ್ಟ್ಲಿ ನಾನು ಅಲ್ಲಿ HSC ಮುಗಿಸಿದೆ 1962ರಲ್ಲಿ. ನಂತರ ಬಡತನದ ಒಂದು ಪರಿಸ್ಥಿತಿಯಿಂದಾಗಿ ಪಾಲಿಟೆಕ್ನಿಕ್ ಮುಂದುವರಿಸಲಾಗಲಿಲ್ಲ. ಸ್ಟೆನೋಗ್ರಾಫಿ ಮಾಡಿದೆ. ಆಮೇಲೆ ನಾನು ಕೋರ್ಟ್ ಮತ್ತು ಅಂಚೆ ಕಚೇರಿ, ವೇಟ್ಸ್ ಆ್ಯಂಡ್ ಮೆಜರ್ಸ್ 3 ಕಡೆಗೆ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದು ನಾನು ಕೋರ್ಟ್ ಸೇರಿದೆ ಆ್ಯಸ್ ಎ ಸ್ಟೆನೋಗ್ರಾಫರ್. ಅಲ್ಲಿ ಮುನ್ಸಿಪ್ ಮ್ಯಾಜಿಸ್ಟ್ರೇಟರ್ ಜಡ್ಜ್ಮೆಂಟ್ ಎಲ್ಲ ಬರ್ಕೊಳ್ಳೋದು ಮಾಡೋದು. ಸುರಪುರು, ಚಿಂಚೋಳಿ, ಕಲಬುರಗಿಯಲ್ಲಿ ನಾನು ಕೆಲಸ ಮಾಡಿದೆ. ಅನಂತರ ನಾನು 1964ರಿಂದ 67 ಕೋರ್ಟ್ದಲ್ಲಿದ್ದೆ. 67ರಿಂದ 73ವರೆಗೆ ACCಯಲ್ಲಿ ಬಂದೆ ಅಷ್ಟೇನೋ ಅಂಥೇಳಿ. ಆಮೇಲೆ 73ರಿಂದ 2001ರವರೆಗೆ ನಾನು ಸಿಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ PS ಟು ಜನರಲ್ ಮ್ಯಾನೇಜರ್, ಅಂದರೆ ಪ್ರೈವೇಟ್ ಸೆಕ್ರೆಟರಿ ಟು ಜನರಲ್ ಮ್ಯಾನೇಜರ್ ಅಂತ ಕಾರ್ಯನಿರ್ವಹಿಸಿ 10 ವರ್ಷಗಳ ನಂತರ ನನಗೆ ಅವರು ಸೇಲ್ಸ್ನಲ್ಲಿ ತಗೊಂಡ್ರು. ಅಲ್ಲಿ ನಾನು ಅಭಿವೃದ್ಧಿ ಹೊಂತ ಸೇಲ್ಸ್ ಆಫೀಸರ್, ಸೀನಿಯರ್ ಸೇಲ್ಸ್ ಆಫೀಸರ್, ಡೆಪ್ಟಿ ಮ್ಯಾನೇಜರ್, ಆಮೇಲೆ ರೀಜ್ನಲ್ ಮ್ಯಾನೇಜರ್ ಅಂಥೇಳಿ ನಾನು ನಿವೃತ್ತನಾಗಿದ್ದೆ 2001ರಲ್ಲಿ. ಆ ನಂತರ ನಾನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡೆ. ಸಾಹಿತ್ಯಾಸಕ್ತ ಮೊದಲು ಹಿಡಿದು ಭಾಳಷ್ಟು ಸಂಘಟನೆಗಳನ್ನು ನಾನು ಕುರ್ಕೊಂಡದಲ್ಲಿ ವಿಶ್ವಕರ್ಮ ಸಂಘ ಸ್ಥಾಪನೆಗಾಗಿ ದುಡಿದಿದ್ದೇನೆ. ಶಹಾಬಾದಲ್ಲಿ ಮಾಡಿದ್ದೇನೆ, ಸೇಡಂದಲ್ಲಿ ಮಾಡಿದ್ದೇನೆ. ಇದರ ಮಧ್ಯೆ ನಾನು ನಾನು ಸಾಹಿತ್ಯದ ಬಗ್ಗೆ ಭಾಳ ಆಸಕ್ತಿ. ನೆಚ್ಚಿನ ಕವಿಗಳಂದರೆ ಸಿದ್ಧಾಯ ಪುರಾಣಿಕರು, ನಮ್ಮ ಇವರು ಕಾವ್ಯಾನಂದರು, ಅವರೇ ಸಿದ್ಧಾಯ ಪುರಾಣಿಕರು. ಇದೇನು ಕವನಗಳ ಸಂಕಲನ ನಾನು ಭಾಳಷ್ಟು ಸ್ಟಡಿ ಮಾಡಿದ್ದೇನೆ. ನಂತರ ನಾನು ಬರವಣಿಗೆಯಲ್ಲಿ ತೊಡಗಿ ಮೊಟ್ಟ ಮೊದಲ ಕವನ ಬರದ ಬವಣೆ ಅಂತೇಳಿ ಯಾವಾಗ ಬರಗಾಲ ಬಂದಿತ್ತು ಅವಾಗ ಬರೆದೆ. ಅದ ನಂತರ ಸುಮಾರು 35 ಕವನಗಳ ಸಂಕಲನ ಒಂದು ಹಿಂದ್ಯಾಕೆ ಬಂದಿ ಅಂತೇಳಿ ಅದು ಸೇಡಂ. ನಿಜವಾಗಿ ನನಗೆ ಹುಟ್ಟೂರು ಸುರಪುರ ತಾಲೂಕು ಯಮನೂರು ಆದ್ರೂ ಕರ್ಮಭೂಮಿ ನಂದು ಸೇಡಂ. ಯಾಕಂದರೆ ಅಲ್ಲಿ ನಾನು ಸುಮಾರು 14 ವರ್ಷ ಸೇವೆಗೆ ಇದ್ದೆ. ಎಷ್ಟೋ ಪ್ರತಿಭೆಗಳಿದ್ದರು. ನಮ್ಮ ಸೇಡಂ ಬಸವರಾಜ ಪಾಟೀಲರು ನನ್ನನ್ನು ಗುರುತಿಸಿ ಆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತೇಳಿ ನನಗೆ ಮಾಡಿದರು. ಅದೇ ಒಂದು ಸಂದರ್ಭದಲ್ಲಿ 1981ರಲ್ಲಿ ನಾನು ಒಂದು ಬೃಹತ್ ಸಾಹಿತ್ಯ ಸಮ್ಮೇಳನದಲ್ಲಿ ಸೇಡಂ ತಾಲೂಕಾ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದೆ. ಅದಕ್ಕೆ ಡಾಕ್ಟರ್ K. ಮುದ್ದಣ್ಣವರು ಉದ್ಘಾಟನೆ ಬಂದರು. ಆಮೇಲೆ ಜವರೇಗೌಡರು ಬಂದಿದ್ದರು. ನಂತರದಲ್ಲಿ ಅಲ್ಲಿ ಸಾಹಿತ್ಯಾಸಕ್ತರ ಆಸಕ್ತಿ ಮೇರೆಗೆ ನೃಪತುಂಗನ ನೆಲೆದಂತೇಳಿ ಒಂದು ಸಂಸ್ಥೆಯನ್ನು ನಾವು ಕಟ್ಟಿದ್ದೇವೆ. ಅದರ ನಾನು ಸಂಸ್ಥಾಪಕ ಸದಸ್ಯ. ನಂತರ ನಾನು ವಿವಿಧ ಕಡೆಗೆ ನಾನು ಕೆಲಸದಲ್ಲಿ ಹೋಗಬೇಕಾದ ಬಂದ ಕಾರಣ ಆ ಚಟುವಟಿಕೆ ಸ್ವಲ್ಪ ಕುಂಠಿತಗೊಂಡಿತು. ನಾನು ಮಧ್ಯಪ್ರದೇಶದಲ್ಲಿ ಕೆಲಸ ಮಾಡಿದ್ದೇನೆ, ಕೇರಳದಲ್ಲಿ ಕೆಲಸ ಮಾಡಿದ್ದೇನೆ, ಬೆಂಗಳೂರಲ್ಲಿ 6 ವರ್ಷ ಕೆಲಸ ಮಾಡಿದ್ದೇನೆ ಮತ್ತು ಹೈದರಾಬಾದ್ ಬಂದ ನಂತರ ನಾನು ರಿಟೈರ್ ಆಗಿದೆ. ನನ್ನ ಸಾಹಿತ್ಯ ಕೃತಿಗಳಂದರೆ 2 ಸಂಕಲನ. ಒಂದು ಹಿಂದ್ಯಾಕೆ ಬಂದು, ಇನ್ನೊಂದು ನೆನಪು 100 ತರಹ. ಇದರ ಆಚೆಗೆ ನಾನು ನಮ್ಮ ಸಮಾಜದ ಮತ್ತು ಬೇರೆ ಗಣ್ಯರ ವ್ಯಕ್ತಿ ಚಿತ್ರಗಳನ್ನು ಮಾಡಿದ್ದೇನೆ. ಸಾಧಕರ ಪರಿಚಯವನ್ನು ಬರೆದಿದ್ದೇನೆ. ಆಮೇಲೆ ಧಾರ್ಮಿಕ ಲೇಖನಗಳು ಆಗಲಿ, ಉಪನ್ಯಾಸಗಳನ್ನು ನೀಡಿದ್ದೇನೆ. ಅನೇಕ ಕವಿಗೋಷ್ಠಿಗಳ ಅಧ್ಯಕ್ಷನಾಗಿ, ಕವಿಯಾಗಿ, ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಮತ್ತು ಹಲವಾರು ಪ್ರಶಸ್ತಿಗಳು ನನಗೆ ಸಂದು ಸುಮಾರು 90 ಪ್ರಶಸ್ತಿ. ಅದರಲ್ಲಿ ವಿಶ್ವಕರ್ಮ ರತ್ನ, ಕನ್ನಡ ಸಿರಿ ಮತ್ತು ಸಾಹಿತ್ಯ ಬ್ರಹ್ಮ ಇಂಥವೆಲ್ಲ ಪ್ರಶಸ್ತಿ ಸ್ವಲ್ಪ ನೋಟೆಡ್. ನಮ್ಮ ದೇವಾನಂದ ಪ್ರಿಯ ಪ್ರಶಸ್ತಿಯನ್ನು ಕೂಡ ಈ ಶಿಕ್ಷಣ ಸಂಸ್ಥೆ ಕೊಟ್ಟು, ಇನಾಮದಾರ್ ಶಿಕ್ಷಣ ಸಂಸ್ಥೆ. ಇಷ್ಟು ನನಗೆ ಈ ಒಂದು ಸಾಹಿತಿಗಳ ಒಡನಾಟ, ಅವರ ಪ್ರೇರಣೆ ಇದೇ ನನಗೆ ಸಾಹಿತ್ಯದಲ್ಲಿ ಹೆಚ್ಚಾಗಿ ತೊಡಗಲು ಸಹಕಾರಿಯಾಗಲು. ಕಲಬುರಗಿಗೆ ಬಂದ ನಂತರ ನನಗೆ ನಿಜವಾಗಿ ಹೇಳಬೇಕಂದ್ರೆ ವಿಜಯಕುಮಾರ್ ತೇಗಲ್ ನನಗೆ ಭಾಳ ಇನ್ವಾಲ್ವ್ ಮಾಡಿದ್ರು ಎಲ್ಲ ತಮ್ಮ ಕಾರ್ಯಕ್ರಮ. ಅವಾಗ ಅವ್ರದ್ದು ವಿಶ್ವಜ್ಯೋತಿ ಪ್ರತಿಷ್ಠಾನ ಅದರ ಮೂಲಕ ಅವರು ಸಾಕಷ್ಟು ಸಮ್ಮೇಳನ, ಅವರು ಕವಿಗೋಷ್ಠಿಗಳನ್ನು ಮಾಡ್ತಿದ್ರು. ನನಗೆ ಮರ್ಯಾದೆ ನನಗೆ ಅವ್ರು ಕರಿತಿದ್ರು. ಅದಾದ ನಂತರ ಅವರು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆದರು. ಈ ಕಡೆ ನಾನು ಯಾರೊಡನೆಯೂ ನಾನು ಇದು ಮಾಡಿಲ್ಲ, ಎಲ್ಲರೊಡನೆಯೂ ನಾನು ಸಮಭಾವದಿಂದ ಇದ್ದೇನೆ. ನೀರ್ಗುಡಿಯವರಿಗೆ ನಾನು ಅವ್ರ ಕಡೆಯಿಂದ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಹೀಗಾಗಿ ಸಾಹಿತ್ಯ ವಲಯದಲ್ಲಿ ನನಗೆ ಒಂದು ತಾರತಮ್ಯ ಆಗಲಿ ಅಥವಾ ಒಂದು ತಂಡಗಳ ಇದು ನನಗೆ ಇಷ್ಟ ಇಲ್ಲ. ಸಾಹಿತ್ಯ ಅಂದರೆ ಒಂದೇ, ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಒಂದು ವಾತಾವರಣ
ಜೀವನ ಯಾಕೋ ಇವತ್ತು ನಾಳೆ ಸ್ವಲ್ಪ ಇದಾಗ್ತಾ ಇದೆ. ಅದು ನಾನು ಬೇರೆ ಬೇರೆ ಕಾರ್ಯಕ್ರಮಗಳು ತಂತಂದೆ ಒಂದು ಮಾಡ್ಕೊಂಡು ಹೋಗ್ತಾ ಇದೆ. ಅಷ್ಟಾದಮೇಲೆ ಸುಮಾರು 2001 ನಂತರ ನಾನು ಯಾವಾಗ ರಿಟೈರ್ ಆದೆ, 1-2 ವರ್ಷ ನಾನು ಬಿಜಾಪುರದಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿದೆ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಹೌಸಿಂಗ್ ಕೆಲಸ. ಅದಾದ ನಂತರ ನಾನು ಇಲ್ಲಿ ಗುಲ್ಬರ್ಗ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಅಂತ 3 ವರ್ಷ ಮಾಡಿದೆ. ಆ ಅಧ್ಯಕ್ಷದ ಅವಧಿಯಲ್ಲಿ ನಾನು ನಮ್ಮ ಒಂದು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಹುಡುಗರ ಫೆಸಿಲಿಟಿ ಏನೂ ಇರಲಿಲ್ಲ. ಅವಾಗ ಕಾಳಿಕಾ ದೇವಸ್ಥಾನದಲ್ಲಿ ಒಂದು 15 ರೂಮ್ ಇತ್ತು. ಆ ರೂಮ್ ನಾನು ವಿದ್ಯಾರ್ಥಿಗಳಿಗೆ ವಸತಿ ಅಂತ ಹೇಳಿ ಅವರಿಗೆ ಮಾಡಿಕೊಟ್ಟೆ. ಅದರಿಂದ ಎಷ್ಟೋ ಜನ ಇವತ್ತಿಗೂ ನೆನೆಸ್ತಾರೆ. ಅದು ಆದ ನಂತರ ನಾನು ಬಿಟ್ಟ ನಂತರ ಅದು ಏನೋ ಒಂದು ಅನ್ಫಾರ್ಚುನೇಟ್ ಅದು ವಿದ್ಯಾರ್ಥಿಗಳಿಗೆ ಬಿಡಿಸಿ ಮತ್ತು ಅವ್ರಿಗೆ ಕಿರಾಯಿ ಕೊಟ್ಟು ಇದು ಮಾಡಿದೆ. ನಾನು ಸಾಮಾಜಿಕ ಕಾರ್ಯಗಳನ್ನು ಭಾಳಷ್ಟು ಮಾಡಿದ್ದೇನೆ. ನಂಜಂಡಿಯವರು ಸರ್ ಮಾಡಿದ್ದೇನೆ. ಸಂಘಟನೆಗಾಗಿ ದುಡಿದಿದ್ದೇನೆ. ಹಳ್ಳಿ ತಿರುಗಿ ಇಷ್ಟೆಲ್ಲ ಆದಮೇಲೆ ಒಂದು ವಯಸ್ಸು ಎಲ್ಲಿ ಓಡಾಡಲಿಕ್ಕೆ ಸ್ವಲ್ಪ, ಯಾಕಂದರೆ ವ್ಯವಸಾಯವಾದ ಒಂದು ಏನು ಕಾಯಿಲೆಗಳೇನು ಮೊಳಕಾಲು ನೋವು ಕೊಟ್ಟು ಕಾರಣ ನಾನು ಮನೆಯಲ್ಲೇ ಇನ್ನೂ ಬರೆಯುವಲ್ಲಿ ಅವಾಗ ಪುಸ್ತಕ ಬಿಡುಗಡೆ ಭಾಳ ಅದ್ದೂರಿಯಾಗಿ ನನ್ನ ನಿರೀಕ್ಷೆಗೆ ಮೀರಿ ಆಯಿತು. ನಾನು ಕರೆದವರೆಲ್ಲರೂ, ನಾನು ಇಷ್ಟಪಟ್ಟವರು, ನನ್ನ ಹಿರಿಯರು, ಒಡನಾಡಿಗಳು ಎಲ್ಲರೂ ಬಂದು ಇದೊಂದು ಯಶಸ್ಸು ತೋರಿದರು. ಭಾಳ ನನಗೆ ಸಂತೋಷ ಆಯಿತು. ನಾನು ಅವರಿಗೆ ಅಭಿನಂದಿಸ್ತೇನೆ. ಸ್ಪೆಷಲಿ ನಮ್ಮ ಬಸವರಾಜ್ ಪಾಟೀಲ್ ಸೇಡಮ್ಮ ಕೂಡಲೇ ಒಪ್ಕೊಂಡು, ಸೇಡಮ್ಮ ಅಂದರೆ ನಿಮಗೆ ನೆನ್ಪು ಬರ್ತದೆ ರೀ, ಸೇಡಮ್ಮ ಗೀತೆ ಅವರು. ಆಮೇಲೆ ನಮ್ಮ ಡಾಕ್ಟರ್ ವೀರೇಶ್ ಬಡಿಗೇರ್ ಅಂತ ಅವರು ಸಹ ಬಂದರು. ಬಿ ಬಡಿಗೇರ್ ಸಂಸದೀಯ ಕ್ಷೇತ್ರದ ಅಧ್ಯಕ್ಷರು ಅವರು. ಮತ್ತು ಎಲ್ಲ ಏನು ನನ್ನ ಇದಕ್ಕೆ ಸಂಪುಟ ಲೇಖನಗಳನ್ನು, ಅಭಿಪ್ರಾಯಗಳನ್ನು, ಆರೈಕೆಗಳನ್ನು ಬರೆದು ಎಲ್ಲ ಲೇಖಕರು ಭಾಳ ಒಂದು ಸಂತೋಷ ಸಂಭ್ರಮ. ನಾನು ಇದು ಎಕ್ಸ್ಪೆಕ್ಟ್ ಮಾಡಿರ್ತೇನೆ. ನಾನು ಇದು ಕೇಳಿಸೇಬೇಡ್ರಿ ಅಂತ ಹೇಳಿದ್ದೇನೆ. 80ನೇ ವರ್ಷ ಅಂತ ಹಾಕ್ಬೇಡ್ರಿ. ಅವ್ರು ಬರೆದಿದ್ರು ಮೊದಲು, ನಾನು ಕಟ್ ಮಾಡಿದೆ. ಸಹಸ್ರ ಚಂದ್ರ ದರ್ಶನ ಅದನ್ನು ಬರೆದಿದ್ರು. ಇಲ್ಲ, ಇದು ಕೇವಲ ಪುಸ್ತಕ ಬಿಡುಗಡೆ, ಯಾವೊಂದು ನೆನಪಿನಲ್ಲಿ ಇದು ಸಮಾರಂಭ. ಈಗೇನಾಗಿದೆ ಅಂದರೆ 80 ಅಂದ್ಕೊಂಡೆ ಸ್ವಲ್ಪ ಬರೋರಿಗೂ ಒಂದು ಮುಜುಗರ ಗೊತ್ತೇಲ್ಲ ನಮ್ಗೆ. ಆ ಕಾರಣ ನನಗೆ ಸ್ವಲ್ಪ ಇದು ಅನ್ನಿಸ್ತು. ಯಾಕಂದರೆ ಎಲ್ಲರೂ ಬಂದು ನನಗೆ ಇದು ಮಾಡಿದರು, ಹಾರೈಸಿದ್ರು, ಕರೆಸಿದರು, ಸನ್ಮಾನ ಮಾಡಿದರು. ನಾನು ಭಾಳಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದೆ.